ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಆಗಿರುವಂತಹ ಹೋಮ್ ಅಂಡ್ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಟಿಪ್ ಬಂದು ಸ್ವೆಟರ್ ಅಥವಾ ಜರ್ಕಿನ್ ಗಳಲ್ಲಿ ಈ ರೀತಿ ಜಿಪ್ ನಾವೇನು ಹಾಕ್ತಿವಿ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಾದ್ರೂ ಕಿತ್ತೋಗಿದ್ರೆ ಸೊ ಒಂದು ಸ್ಟ್ರಾ ಪೈಪ್ ಅನ್ನ ತೆಗೆದುಕೊಂಡು ಸ್ವಲ್ಪ ನೀವು ಸೀಸರ್ ಇಂದ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಮ್ಮನ್ನ ಹಾಕಿ ಕಟ್ ಆಗಿರುವಂತಹ ಜಾಗಕ್ಕೆ ಇದನ್ನ ಈ ರೀತಿ ಮಧ್ಯಕ್ಕೆ ಈ ರೀತಿ ಹಿಡಿದು ಅಂಟಿಸ್ಬಿಡಿ. ಅಂಟಿಸಿ ಗಟ್ಟಿ ಆದ್ಮೇಲೆ ಸೊ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೆ ಅದನ್ನ ಕಟ್ ಮಾಡಿ ನೀವು ಜಿಪ್ ಲಾಕ್ ಏನಿದೆ ಅಲ್ಲಿ ನೀವು ಇದನ್ನ ಹಾಕಿ ಲಾಕ್ ಮಾಡ್ಕೊಳ್ಬಹುದು. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು, ನೀವೇ ನೋಡ್ತಾ ಇರಬಹುದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ ಬಂದು ನಾವು ಹೈಲೈಟರ್ ಇಂದ ಏನಾದ್ರೂ ಮಾರ್ಕ್ ಅನ್ನ ಮಾಡಿದ್ರೆ ಸೊ ಅದು ಹೋಗಲ್ಲ. ಹಾಗಿದ್ದಾಗ ನೀವು ಈ ರೀತಿ ಒಂದು ಕಾಟನ್ ಬಡ್ಸ್ ಅನ್ನ ತೆಗೆದುಕೊಂಡು ನೀವು ಸ್ವಲ್ಪ ಅದಕ್ಕೆ ವಿನೆಗರ್ ಅಥವಾ ಲೆಮನ್ ಅನ್ನ ಅಪ್ಲೈ ಮಾಡಿಕೊಂಡು ಈ ರೀತಿಯಾಗಿ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ನೀವೇ ನೋಡ್ತಾ ಇರ್ಬೋದು, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಥರ್ಡ್ ಟಿಪ್ ಬಂದು ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ತೆಗೆದುಕೊಂಡು ಫಸ್ಟ್ ಒಂದು ಬಾಟಲ್ ಅನ್ನ ಇಟ್ಟು ನೆಕ್ಸ್ಟ್ ಅದನ್ನ ಫೋಲ್ಡ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ತಿರುವು ಹಾಕೊಂಡು ಇನ್ನೊಂದು ಬಾಟಲ್ ಅನ್ನ ಇಟ್ಕೊಂಡಾಗ ಸೊ ನೀವು ಈಸಿಯಾಗಿ ಎಲ್ಲಾದ್ರೂ ಕ್ಯಾರಿಯನ್ನ ಮಾಡೋಕೆ ಈಸಿ ಆಗುತ್ತೆ, ಎಲ್ಲೂ ಚೆಲ್ಲಿ ಹೋಗಲ್ಲ. ಸೊ ಗಟ್ಟಿಯಾಗಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಫೋರ್ತ್ ಟಿಪ್ ಬಂದು ಸೊ ನಾನಿಲ್ಲಿ ಒಂದಷ್ಟು ಮೊಳೆಗಳನ್ನ ನಾನು ಒಂದು ಲೆಮನ್ ಒಳಗಡೆ ಹಾಕಿಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸೊ ಮೊಳೆಗಳೆಲ್ಲ ಈ ರೀತಿ ತುಕ್ಕಿಡ್ದಿರುತ್ತೆ ನೋಡಿ. ಈ ತುಕ್ಕಿಡ್ದಿರುವಂತಹ ಮೊಳೆಗಳನ್ನ ವೇಸ್ಟ್ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ, ಸೊ ಅವು ಯೂಸ್ ಆಗಲ್ಲ ಅಂತ ಹೇಳಿ ಅದ್ರ ಬದಲು ನೀವು ಈ ರೀತಿ ಮಾಡ್ಕೊಂಡು ಸ್ವಲ್ಪ ಅಂದ್ರೆ ಓವರ್ ನೈಟ್ ನೀವು ಅದ್ರಲ್ಲಿ ಇಟ್ಟು ನೆಕ್ಸ್ಟ್ ಬ್ರಷ್ ಮಾಡ್ಕೊಂಡ್ರೆ ಸೊ ಅದರಲ್ಲಿರುವಂತಹ ತುಕ್ಕೆ ಏನ್ ಹಿಡಿದಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಬೇಕಿದ್ದಾಗ ನೀವು ಆ ಮೊಳೆಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಟಿಪ್ ನಂಬರ್ 5. ಸೊ ನಾನಿಲ್ಲಿ ನೀವೇ ನೋಡ್ತಾ ಇರಬಹುದು, ಒಂದು ಕೋಮನ್ನ ತೆಗೆದುಕೊಂಡು ಅದಕ್ಕೆ ನಾನು ಒಂದು ಬ್ಲೇಡ್ ಅನ್ನ ಅದಕ್ಕೆ ಹಾಕಿ ಟೇಪ್ ಅನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯೂಶುವಲಿ ಸ್ವೆಟರ್ಸ್ ಗಳೆಲ್ಲ ಹಳೇದಾಯ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಎಲ್ಲ ಒಂದು ರೀತಿ ತುಪ್ಟ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಎದ್ದು ಬಂದಿರುತ್ತೆ ನೋಡಿ. ಸೊ ಅದನ್ನ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು. ಸ್ವೆಟರ್ ತುಂಬಾ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇರುವಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಎಕ್ಸ್ಟ್ರಾ ಏನ್ ನಿಮ್ಗೆ ಬಟ್ಟೆಯಲ್ಲಿ ಎದ್ದು ಬಂದಿರುತ್ತೆ ಅದನ್ನ ನೀಟಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದ್ರಲ್ಲಿರುವಂತಹ ಬಟ್ಟೆಗಳ ಎಕ್ಸ್ಟ್ರಾ ಬಟ್ಟೆಗಳನ್ನ ಮತ್ತೆ ಹಳೇದಾಗಿ ಕಾಣಿಸ್ತಾ ಇರುತ್ತೆ ನೋಡಿ, ಡಸ್ಟ್ ಎಲ್ಲ ಇರುತ್ತೆ. ಸೊ ನೀವೇ ನೋಡಿರಬಹುದು ಸ್ವೆಟರ್ಗಳು ಹಳೇದಾಯ್ತು ಅಂತ ಹೇಳಿದ್ರೆ ಅದ್ರ ಕಲರ್ ಅದ್ರ ಬಣ್ಣ ಎಲ್ಲ ಒಂಥರ ಚೇಂಜ್ ಆಗಿ ಮೇಲೆಲ್ಲ ಎಕ್ಸ್ಟ್ರಾ ಒಂಥರ ಬಟ್ಟೆಗಳೆಲ್ಲ ಅಂಟಿರುತ್ತೆ ಅಲ್ವಾ. ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋಕೆ ನೀವೊಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನಂಬರ್ 6. ಸೊ ಫಸ್ಟ್ ನಾನು ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿಯನ್ನ ಇಟ್ಟು ಸ್ವಲ್ಪ ಅದಕ್ಕೆ ಕ್ಯಾಂಡಲ್ ಅನ್ನ ನಾನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಕ್ಯಾಂಡಲ್ ಅದರಲ್ಲಿ ಮೆಲ್ಟ್ ಆಗೋ ರೀತಿ ನಾನು ಇದನ್ನ ಕಾಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ವ್ಯಾಸ್ಲಿನ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವ್ಯಾಸ್ಲಿನ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀವು ಸ್ವಲ್ಪ ಬಿಸಿ ಬಿಸಿಯಾಗೇ ಇರುವಾಗನೆ ಸ್ವಲ್ಪ ಗ್ಲಿಸರಿನ್ ಅನ್ನು ಕೂಡ ಆಡ್ ಮಾಡ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರನ್ನ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಹಿಂಡಿ ಎಲ್ಲ ತುಂಬಾ ಒಡೆದಿರುತ್ತೆ ನೋಡಿ, ಒಡೆದಾಗ ಕೈಕಾಲೆಲ್ಲ ನೋಡೋಕೆ ಒಂದ್ ರೀತಿ ಚೆನ್ನಾಗಿ ಕಾಣಲ್ಲ, ಈ ಹಿಂಡಿ ಎಲ್ಲ ಕ್ರ್ಯಾಕ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಈ ರೀತಿ ಅಪ್ಲೈ ಮಾಡ್ಕೊಂಡು ಸಾಕ್ಸ್ ಅನ್ನ ಹಾಕಿ ನೀವು ಬಿಡೋದ್ರಿಂದ ವಿತಿನ್ 2-3 ಡೇಸ್ ಅಲ್ಲೇ ನಿಮ್ಗೆ ಇದರಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನೈಟ್ ಟೈಮ್ ಇದನ್ನ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆ ಟಿಪ್ ಇಷ್ಟ ಆಗುತ್ತೆ. ಗೈಸ್, ಟಿಪ್ ಇಷ್ಟ ಆಗಿದೆ ಅಂತ ಹೇಳಿ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.